ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೃಷ್ಣವೇಣು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಗೀತಾಮೃತ ಸಾರದಲ್ಲಿ ಶ್ರೀಮದ್ ಭಗವದ್ಗೀತೆಯ ಮುಂದಿನ ಶ್ಲೋಕವನ್ನು ನೋಡಿ ಅದರ ಅರ್ಥವನ್ನು ಹಾಗೂ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಈ ಶ್ಲೋಕ ನಮ್ಮ ಜೀವನಕ್ಕೆ ಹೇಗೆ ಅನ್ವಯ ಆಗುತ್ತದೆ ಅನ್ನೋದನ್ನು ಕೂಡ ನೋಡಿ ಅರ್ಥೈಸಿಕೊಳ್ಳೋಣ. ಇವತ್ತು ನಾವಿಲ್ಲಿ ಅರ್ಜುನ ವಿಷಾದ ಯೋಗದ 5ನೇ ಶ್ಲೋಕ ಮತ್ತು ಅದರ ತಾತ್ಪರ್ಯವನ್ನು ನೋಡಿ ಅರ್ಥೈಸಿಕೊಳ್ಳೋಣ. 5ನೇ ಶ್ಲೋಕ ಈ ರೀತಿಯಾಗಿದೆ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಚಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಈ ಶ್ಲೋಕದಲ್ಲಿ ದುರ್ಯೋಧನನು ಪಾಂಡವರ ಸೈನ್ಯದಲ್ಲಿರುವಂತಹ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯ ಮುಂತಾದ ಮಹಾವೀರರನ್ನು ಗುರುತಿಸಿ ದ್ರೋಣಾಚಾರ್ಯರಿಗೆ ತಿಳಿಸ್ತಾನೆ. ಇದು ಪಾಂಡವರ ಸೈನ್ಯದ ಶಕ್ತಿಯನ್ನು ಕಂಡು ದುರ್ಯೋಧನನಲ್ಲಾದ ಮಾನಸಿಕ ತಲ್ಲಣವನ್ನು ನಮಗೆ ತಿಳಿಸಿಕೊಡುತ್ತೆ. ನಾವು ಇವತ್ತು ಈ ಶ್ಲೋಕದ ತಾತ್ಪರ್ಯ, ಭಾವಾರ್ಥ ಇವನ್ನೆಲ್ಲ ನೋಡೋ ಮೊದಲು ಒಂದು ವಿಷಯನ ಕ್ಲಿಯರ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಯಾರಿಗೂ ಗೊಂದಲ ಆಗೋದು ಬೇಡ ಅನ್ನೋ ಒಂದೇ ಕಾರಣಕ್ಕಾಗಿ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡುವ ಸಂದರ್ಭ ಹೇಗಿರುತ್ತೆ, ಯಾವ ಕಾರಣಕ್ಕೆ ಭಗವದ್ಗೀತೆ ಹುಟ್ಟುಕೊಂಡಿತು ಅಂತ ನೋಡೋದಾದರೆ, ಎಲ್ಲರೂ ನನ್ನವರೇ ಆಗಿದ್ದಾಗ ನನ್ನವರ ವಿರುದ್ಧ ನಾನು ಹೇಗೆ ಶಸ್ತ್ರ ಎತ್ತಲಿ ಅಂತ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾನೆ. ಆಗಲೇ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡೋದು. ಅರ್ಜುನನ ಈ ಧರ್ಮ ಸಂಕಟವೇ ಗೀತೆಯ ಜನ್ಮಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಅದಕ್ಕೆ ಅರ್ಜುನ ವಿಷಾದ ಯೋಗ ಎಂದು ಮೊದಲನೇ ಅಧ್ಯಾಯವನ್ನು ವಿಭಾಗ ಮಾಡಿರೋದು. ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡುವಾಗ ಕೇವಲ 4 ಜನ ಮಾತ್ರವೇ ಇಲ್ಲಿ ಗೀತೆಯನ್ನು ಕೇಳಿಸಿಕೊಂಡಿರುತ್ತಾರೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಪಾತ್ರಗಳು ಬರೋದಿಲ್ಲ. ಶ್ಲೋಕದ ಆರಂಭದಲ್ಲಿ ಧೃತರಾಷ್ಟ್ರ ಉವಾಚ ಎಂಬಲಿಂದ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಎಂದು ಶ್ಲೋಕ ಆರಂಭವಾಗುತ್ತೆ. ಉವಾಚ ಎಂಬ ಪದ ಸಂಸ್ಕೃತ ಮೂಲವಾಗಿದ್ದು ಕನ್ನಡದಲ್ಲಿ ನಾವು ಇದನ್ನು ಹೇಳಿದನು ಅಥವಾ ನುಡಿದನು ಅಂತ ಅರ್ಥೈಸಿಕೊಳ್ಳಬಹುದು. ಎರಡನೆಯದಾಗಿ ಧೃತರಾಷ್ಟ್ರ ಕೇಳಿದ ಪ್ರಶ್ನೆಗೆ ಆತನ ಸಲಹೆಗಾರನಾದ ಸಂಜಯ ಉತ್ತರಿಸುತ್ತಾನೆ. 2ನೇ ಶ್ಲೋಕದಿಂದ ಸಂಜಯ ಉವಾಚ ಎಂದು ಶುರುವಾಗುತ್ತೆ. ಮೊದಲನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಜಯನ ಬಳಿ ಕುರುಕ್ಷೇತ್ರ ರಣರಂಗದಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದ್ದ. ಅದಕ್ಕೆ ಪ್ರತಿಯಾಗಿ ಸಂಜಯ ಧೃತರಾಷ್ಟ್ರನಿಗೆ ಉತ್ತರವನ್ನು ನೀಡ್ತಾನೆ. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ರಣರಂಗದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ದುರ್ಯೋಧನ ಹೀಗೆ ದ್ರೋಣಾಚಾರ್ಯರ ಬಳಿ ಕೇಳಿದ ಅಥವಾ ಹೇಳಿದ ಅನ್ನೋದು ಬಂದರೂ ಕೂಡ ಎಲ್ಲಿಯೂ ಕೂಡ ದುರ್ಯೋಧನ ಉವಾಚ ಅಂತ ಬರೋದಿಲ್ಲ. ಧೃತರಾಷ್ಟ್ರ ಉವಾಚ, ಸಂಜಯ ಉವಾಚ, ಅರ್ಜುನ ಉವಾಚ ಮತ್ತು ಶ್ರೀ ಭಗವಾನುವಾಚ ಇಷ್ಟೇ 4 ಜನರ ಸಂಭಾಷಣೆ ಮಾತ್ರವೇ ಇಲ್ಲಿ ಬರೋದು. ಹಾಗಾಗಿ ಎಲ್ಲಿಯೂ ಗೊಂದಲ ಬೇಡ. ದುರ್ಯೋಧನ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು 2ನೇ ಶ್ಲೋಕದಿಂದ ಮುಂದುವರೆದುಕೊಂಡು ಬಂದಿದೆ. ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡುವಾಗ ಅರ್ಜುನನನ್ನು ಹೊರತುಪಡಿಸಿ ಇನ್ನಿಬ್ಬರು ಕೂಡ ಸ್ಥಳದಲ್ಲಿಯೇ ಇದ್ದುಕೊಂಡು ಗೀತೋಪದೇಶವನ್ನು ಕೇಳಿದ್ರು ಮತ್ತು ನೋಡಿದರು. ಅವ್ರು ಯಾರು ಅನ್ನೋದು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು 5ನೇ ಶ್ಲೋಕದ ಭಾವಾರ್ಥ ತಾತ್ಪರ್ಯ ನೋಡೋದಾದರೆ, ದೃಷ್ಟಕೇತು, ಚೇಕಿತಾನ, ಪರಾಕ್ರಮಿ ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ನರಶ್ರೇಷ್ಠ ಶೈಬ್ಯ ಇಷ್ಟೇ ಈ ಶ್ಲೋಕದ ಅರ್ಥವನ್ನು ಅರ್ಥೈಸಿಕೊಳ್ಳಬಹುದು. ಇವೆಲ್ಲ ರಾಜರುಗಳ ಹೆಸರು ಮಾತ್ರ. ಇದರ ತಾತ್ಪರ್ಯವನ್ನು ನೋಡೋದಾದರೆ, ದ್ರೋಣಾಚಾರ್ಯರ ಬಳಿ ಹೋದಂತಹ ದುರ್ಯೋಧನನು ಪಾಂಡವರ ಸೈನ್ಯದಲ್ಲಿರುವ ಇತರ ಪರಾಕ್ರಮಿ ಯೋಧರನ್ನು ಪಟ್ಟಿ ಮಾಡ್ತಾ ಇನ್ನೂ ಕೆಲವು ಪಾಂಡವ ಯೋಧರನ್ನು ಶ್ರೇಷ್ಠ ಪುರುಷರು ಅಂತ ಹೇಳ್ತಾನೆ. ದುರ್ಯೋಧನ ಹೇಳಿದಂತಹ ಆ ಶ್ರೇಷ್ಠ ಪುರುಷರು ಯಾರು ಎಂದು ನೋಡುವುದಾದರೆ, ದೃಷ್ಟಕೇತು, ಈತ ಸೇಂದಿಗಳ ರಾಜ, ಶಿಶುಪಾಲನ ಮಗ. ಈ ಶಿಶುಪಾಲ ಯಾರು ಅಂತ ಗೊತ್ತಾಯ್ತಾ? ಅದೇ ಶ್ರೀಕೃಷ್ಣ 100 ತಪ್ಪುಗಳನ್ನು ಮಾಡೋಕ್ಕೆ ಬಿಟ್ಟು 101ನೇ ತಪ್ಪಿಗೆ ಕೃಷ್ಣನ ಸುದರ್ಶನ ಚಕ್ರ ತನ್ನ ಕೆಲಸ ಮಾಡಿ ಬಂದಿತ್ತಲ್ಲ, 101ನೇ ತಪ್ಪು ಮಾಡಿ ಸುದರ್ಶನ ಚಕ್ರದಿಂದ ತಲೆ ಕತ್ತರಿಸಿಕೊಂಡವನೇ ಈ ಶಿಶುಪಾಲನ ಮಗನೇ ಈ ದೃಷ್ಟಕೇತು. ಚೇಕಿತಾನ, ಈತ ಪಾಂಡವರ ಸೈನ್ಯದಲ್ಲಿದ್ದ ಯಾದವ ರಾಜಕುಮಾರ. ಕಾಶಿರಾಜ, ಕಾಶಿಯ ಪರಾಕ್ರಮಿ ರಾಜ, ಧೀರ, ವೀರ ಮತ್ತು ಮಹಾರಥ. ಪುರುಜಿತ್ ಮತ್ತು ಕುಂತಿಭೋಜ, ಇವರಿಬ್ಬರು ಕುಂತಿಯ ಸಹೋದರರು. ಶೈಬ್ಯ, ಶೈಬಿ ದೇಶದ ರಾಜ. ಇವರೆಲ್ಲರೂ ಭೀಮ ಮತ್ತು ಅರ್ಜುನನಿಗೆ ಸಮಾನವಾದ ಬಲಶಾಲಿ ಯೋಧರಾಗಿದ್ದರು ಎಂದು ಈ ಶ್ಲೋಕ ವಿವರಿಸುತ್ತದೆ. ದುರ್ಯೋಧನನಿಗೆ ಪಾಂಡವರ ಸೈನ್ಯದ ಪ್ರತಿಯೊಬ್ಬ ಪರಾಕ್ರಮ ಹೆಸರು ಕಂಠಪಾಠವಾಗಿತ್ತು. ಇದು ಅವನ ಅತೀವ ಜಾಗರೂಕತೆಯನ್ನು ತೋರಿಸುತ್ತೆ.
ಅವನು ಕೇವಲ ಪ್ರಮುಖರನ್ನಷ್ಟೇ ಅಲ್ಲದೆ ದೃಷ್ಟಕೇತು ಮತ್ತು ಚೇಕಿತಾನರಂತಹ ಶಕ್ತಿಯುತ ರಾಜರನ್ನು ಕೂಡ ಹೆಸರಿಸ್ತಾನೆ. ನರಪುಂಗವಃ ಎಂದರೆ ರಾಜರಲ್ಲಿ ಶ್ರೇಷ್ಠರಾದವರು ಎಂದರ್ಥ. ತನ್ನ ಎದುರಾಳಿ ಬಣದಲ್ಲಿ ಇಷ್ಟೊಂದು ಶ್ರೇಷ್ಠ ವ್ಯಕ್ತಿಗಳಿರುವುದು ಅವನಿಗೆ ನಡುಕವನ್ನು ಉಂಟು ಮಾಡುತ್ತೆ. ಹಾಗಾಗಿಯೇ ದುರ್ಯೋಧನ ಇಲ್ಲಿ ಒಬ್ಬೊಬ್ಬರನ್ನೇ ಹೆಸರಿಸಿ ಆಚಾರ್ಯರಲ್ಲಿ ವಿವರಿಸುತ್ತಾ ಇರ್ತಾನೆ. ಈ ಶ್ಲೋಕವನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಥವಾ ಈ ಶ್ಲೋಕ ನಮ್ಮ ಜೀವನಕ್ಕೆ ಹೇಗೆ ಅನ್ವಯವಾಗುತ್ತೆ ಅಂತ ನೋಡೋದಾದರೆ, ನಮ್ಮ ಗುರಿಯ ಹಾದಿಯಲ್ಲಿರುವಂತಹ ಅಡೆತಡೆಗಳು ಅಥವಾ ಸವಾಲುಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅರಿವಿರಬೇಕು. ಎದುರಾಳಿ ಯಾರೇ ಆಗಿರಲಿ ಅವರ ಸಾಮರ್ಥ್ಯವನ್ನು ಕುರುಡಾಗಿ ತಿರಸ್ಕರಿಸುವ ಬದಲು ಅದನ್ನು ನಾವು ವಸ್ತುನಿಷ್ಠವಾಗಿ ಗಮನಿಸಿ ನಮ್ಮ ಸಿದ್ಧತೆಯನ್ನು ನಾವು ಅಷ್ಟೇ ಬಲಪಡಿಸಿಕೊಳ್ಳಬೇಕು. ಎಚ್ಚರವೇ ನಿಜವಾದ ಶಕ್ತಿ ಎಂಬುದನ್ನು ಈ ಶ್ಲೋಕ ನಮಗೆ ತಿಳಿಸಿಕೊಡುತ್ತದೆ. ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಶ್ಲೋಕದಲ್ಲಿ ಉಲ್ಲೇಖಿಸಲಾದಂತಹ ಪರಾಕ್ರಮಿಯಾದ ಕಾಶಿರಾಜ ಮತ್ತು ದೃಷ್ಟಕೇತುವಿನ ಜೊತೆಗಿದ್ದ ಯದುವಂಶದ ವೀರ ಯಾರು? ಆಯ್ಕೆಗಳು ಈ ರೀತಿಯಾಗಿವೆ: ಶೈಬ್ಯ, ಚೇಕಿತಾನ, ಪುರುಜಿತ್ ಮತ್ತು ಕುಂತಿಭೋಜ. ನಿಮ್ಮ ಉತ್ತರವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೃಷ್ಣಂ ವಂದೇ ಜಗದ್ಗುರುಂ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕ ಹಾಗೂ ಅದರ ತಾತ್ಪರ್ಯವನ್ನು ನೋಡಿ ತಿಳಿದುಕೊಳ್ಳುವುದರ ಜೊತೆಗೆ ಶ್ರೀಕೃಷ್ಣ ಭಗವದ್ಗೀತೆ ಬೋಧನೆಯನ್ನು ಮಾಡುವಾಗ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನನ್ನು ಹೊರತುಪಡಿಸಿ ಇನ್ನಿಬ್ಬರು ಯಾರು ಯಾವ ರೀತಿಯಲ್ಲಿ ಭಗವದ್ಗೀತೆಯನ್ನು ಕೇಳಿಸಿಕೊಂಡಿದ್ರು ಮತ್ತು ನೋಡಿದ್ರು ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕೃಷ್ಣವೇಣು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.